ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇಂದಿನ ರೀಡಿಂಗ್ ತುಂಬಾ ಸ್ಪೆಷಲ್ ಆಗಿದೆ. ನೀವು ಮಾಡಬೇಕಾದದ್ದು ಒಂದೇ ಒಂದು ಕೆಲಸ. ಏನು ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಈಗ ನಿಮಗೆ ತುಂಬಾ ಮುಖ್ಯವಾದ ಒಂದು ಕ್ವೆಶ್ಚನ್ ಇಟ್ಕೊಳ್ಳಿ. ಅದು ಲವ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು, ಇಲ್ಲ ಫಿನಾನ್ಸಸ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನ ಯಾವುದೇ ವಿಷಯವಾಗಿರ್ಬೋದು. ನಿಮ್ಮ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಯೋಚಿಸಿ ಮತ್ತು ನಿಮ್ಮ ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗಿ. ಇಂದು ನಾವು 5 ಟ್ಯಾರೋ ಕಾರ್ಡ್ಸ್ನ ಪುಲ್ ಮಾಡ್ತೀವಿ. ಸೊ ಪ್ರತಿ ಒಂದು ಕಾರ್ಡ್ ನಿಮ್ಮ ಪ್ರಶ್ನೆಗೆ ಒಂದು ಲೇಯರ್, ಒಂದು ಗೈಡೆನ್ಸ್ ಮತ್ತು ಒಂದು ಹಿಡನ್ ಮೆಸೇಜ್ ರಿವೀಲ್ ಮಾಡಲಿದೆ. ಕೆಲವೊಮ್ಮೆ ನೀವು ನಿರೀಕ್ಷಿಸಿದ ಉತ್ತರ ಸಿಗದೇ ಇರ್ಬೋದು, ಇಲ್ಲ ಸಿಗ್ಬೋದು. ಕೆಲವೊಮ್ಮೆ ಯೂನಿವರ್ಸ್ ನಿಮ್ಗೆ ನೋಡೋದಿರುವ ಮತ್ತೊಂದು ದೃಷ್ಟಿಕೋನದಿಂದ ತೋರಿಸ್ಬೋದು. ನೀವು ಯೋಚನೆನೇ ಮಾಡಿರಲ್ಲ ಆ ತರದಲ್ಲೂ ನಿಮಗೆ ಒಂದು ವೇ ಸಿಗ್ಬೋದು. ಗಮನದಲ್ಲಿಡಿ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಆದ್ರಿಂದ ಎಲ್ಲಾ ಮೆಸೇಜಸ್ಸು ಎಲ್ಲರಿಗೂ ರೆಸನೇಟ್ ಆಗದೆ ಇರ್ಬೋದು. ನಿಮ್ಮ ಹೃದಯ ಮತ್ತು ಇಂಟ್ಯೂಷನ್ಗೆ ಕನೆಕ್ಟ್ ಆಗುವ ಮೆಸೇಜಸ್ ಅನ್ನು ಮಾತ್ರ ಸ್ವೀಕರಿಸಿ ಅಂತ ಹೇಳ್ತಾ ಆ, ನಾವು ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ನೀವು ಒಂದು ನಿಮಿಷ ಕಣ್ಣನ್ನ ಮುಚ್ಕೊಂಡು ಡೀಪ್ ಬ್ರೀತ್ ತೆಗೆದುಕೊಂಡು ನಿಮ್ಮ ಪ್ರಶ್ನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಕಾರ್ಡ್ಸ್ ನ ಪುಲ್ ಮಾಡ್ತೀನಿ. ಓಕೆ, ಆರ್ ಯು ರೆಡಿ? ಸೊ ಲೆಟ್ಸ್ ಸ್ಟಾರ್ಟ್. ಲೆಟ್ಸ್ ಪುಲ್ ದ 5 cards and discover what the universe wants to tell you today. ಓಕೆ, ಮೊದಲನೇ ಕಾರ್ಡ್ ಮೂನ್ ಕಾರ್ಡ್ ಬಂದಿದೆ. and the second card 5 of pentacles ಬರ್ತಾ ಇದೆ. and the third card 5 of cups ಬಂದಿದೆ. and the third card tower card. and the last card king of cups ಬಂದಿದೆ. ಯಾರು ಪ್ರೀತಿಯ ವಿಚಾರವಾಗಿ ಕೇಳ್ತಾ ಇದ್ದೀರಾ ಅವರಿಗೆ ತುಂಬಾನೇ ಚೆನ್ನಾಗಿ ಬಂದಿದೆ ಕಾರ್ಡ್ಸ್ ಅಂತ ಹೇಳ್ಬೋದು. and let's start. okay, in the go of 3 2 1. ಸೊ ಎಲ್ಲರೂ ಮನಸ್ಸಿನಲ್ಲಿ ಒಂದು ಕ್ವೆಶನ್ ಇಟ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾವ ಕಾರ್ಡ್ ನಿಮ್ಗೆ ತುಂಬಾ ಕನೆಕ್ಟ್ ಆಗುತ್ತೋ, 1 ಅಂದ್ರೆ 1 ಅಂತ ಕಮೆಂಟ್ ಮಾಡಿ, 2 ಅಂದ್ರೆ 2, 3 ಅಂತ 3, 4 ಅಂದ್ರೆ 4, 5 ಅಂದ್ರೆ 5. ಸೊ ಯಾವ ಕಾರ್ಡ್ ನಿಮ್ಗೆ ತುಂಬಾ ಕನೆಕ್ಟ್ ಆಯ್ತು ಮ್ಯಾಮ್, ಇದು ನನ್ನ ಇರೋ ಸಿಚುಯೇಷನ್ ಕ್ವೆಶನ್ಗೆ ಅಂತ ಇದ್ರೆ ಸೊ ಕಮೆಂಟ್ ಅಲ್ಲಿ ಕ್ಲೇಮ್ 3, ಕ್ಲೇಮ್ 2, ಕ್ಲೇಮ್ 1 ಆ ತರ ಹಾಕೊಳ್ಳಿ. ಸೊ ದಟ್ ಎನರ್ಜೀಸ್ ನ ಕ್ಲೇಮ್ ಮಾಡ್ಕೊಳ್ಳಿ. ಅಂಡ್ ಫಸ್ಟ್ ಕಾರ್ಡ್, ಫಸ್ಟ್ ಲೇಯರ್ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ನಿಮ್ಮ ಪ್ರಶ್ನೆಯ ಮೊದಲ ಲೇಯರ್ ಹೇಳೋದು ಏನಂದ್ರೆ, ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ನಿಮಗೆ ಸ್ಪಷ್ಟವಾಗಿಲ್ಲ. ಕೆಲವು ವಿಷಯಗಳು ನಿಮ್ಗೆ ಕಾಣ್ತಾನೆ ಇಲ್ಲ ಅಥವಾ ಇನ್ನೂ ಬಹಿರಂಗವಾಗಿಲ್ಲ ಅಂತ ಹೇಳ್ಬೋದು. ಇಲ್ಲ ಇನ್ನೂ ಸಾಕಷ್ಟು ಸಮಯ ಬೇಕು ನಿಮ್ಗೆ ಈ ನಿಮ್ಮ ಪ್ರಶ್ನೆ ಏನಿದೆಯೋ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮಗೆ ಗೈಡೆನ್ಸ್ ಆಗಿ ಈ ಪ್ರಶ್ನೆ, ನಿಮ್ಮ ಪ್ರಶ್ನೆಗೆ ಫಸ್ಟ್ ಕಾರ್ಡಿಂದ ಎಲ್ಲ ಉತ್ತರಗಳನ್ನು ಈಗಲೇ ಪಡೆಯಲು ಆತರ ಪಡಬೇಡಿ. ಸೊ ಇನ್ನ ಸ್ವಲ್ಪ ಟೈಮ್ ಕೊಡಿ, ನಿಮ್ಮ ಇಂಟ್ಯೂಷನ್ ಅನ್ನು ನಂಬಿ ಮತ್ತು ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇದೆ. ಸೊ ನಿಮಗೆ ಯೂನಿವರ್ಸ್ ಕಡೆಯಿಂದ ಹಿಡನ್ ಮೆಸೇಜ್ ಫಸ್ಟ್ ಕಾರ್ಡ್ ಅಲ್ಲಿ ಬರ್ತಾ ಇರೋದು. ಯೂನಿವರ್ಸ್ ಹೇಳ್ತಾ ಇರೋದು ಏನು ಅಂದ್ರೆ, ಈಗ ಗೊಂದಲ ಇದ್ರೂ ಕೂಡ ಸತ್ಯ ನಿಧಾನವಾಗಿ ನಿಮ್ಮ ಮುಂದೆ ಬರುತ್ತದೆ. ಸೊ ಪೇಷನ್ಸ್ ಇಸ್ ದ ಕೀ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ಕಾರ್ಡ್ ಇಲ್ಲಿ 5 ಪೆಂಟಿಕಲ್ಸ್ ಬಂದಿದೆ. ಸೊ ಸೆಕೆಂಡ್ ಕಾರ್ಡ್ ಅಲ್ಲಿ ಈ ಲೇಯರ್ ನಲ್ಲಿ ಭಾವನಾತ್ಮಕ ಅಥವಾ ಒಂದು ಪ್ರಾಕ್ಟಿಕಲ್ ಆಗಿ ದೂರವಾದ ಭಾವನೆ ಕಾಣ್ತಾ ಇದೆ. ಸೊ ನಿಮ್ಮ ಪ್ರಶ್ನೆಗೆ ಒಂದು ಪ್ರಾಕ್ಟಿಕಲ್ ಆಗಿ ದೂರ ಆಗಿರೋ ಭಾವನೆಗಳು, ಎಮೋಷನ್ಸ್ ತುಂಬಾ ಕಾಣಿಸ್ತಿದೆ. ನೀವು ಬೆಂಬಲದ ಕೊರತೆಯಲ್ಲಿ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನೀವು ಬೆಂಬಲದ ಕೊರತೆಯಲ್ಲಿ ಇದ್ದೀರಾ, ಒಂಟಿತನನ ಅನುಭವಿಸ್ತಾ ಇದ್ದೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇನ್ ಕೇಸ್ ಯಾರೆಲ್ಲ ಲವ್ ಅಲ್ಲಿ ಕ್ವೆಶನ್ ಇಟ್ಕೊಂಡಿದ್ರೆ ಸೊ ನಿಮ್ಗೆ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ಸದ್ಯಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಮ್ಮನ್ನ ನೀವು ಒಂಟಿಯಾಗಿ ಇರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಗತ್ಯವಿದ್ರೆ ಸಹಾಯ ಮತ್ತು ಬೆಂಬಲವನ್ನು ಸ್ವೀಕರಿಸಿ ಅಂತ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಇದ್ರ ಜೊತೆ ನಿಮ್ಗೆ ಹಿಡನ್ ಮೆಸೇಜ್ ಆಗಿ ಸೆಕೆಂಡ್ ಕಾರ್ಡ್ಗೆ ಯೂನಿವರ್ಸ್ ಹೇಳ್ತಾ ಇರೋದು, ನಿಮ್ಗೆ ನೀವು
ಭಾವಿಸುವಷ್ಟು, ನೀವು ಎಮೋಷನಲಿ ಒಬ್ರ ಬಗ್ಗೆ ಕೇರ್ ಮಾಡೋಷ್ಟು, ಕನ್ಸರ್ನ್ ತೋರಿಸುವಷ್ಟು ಸಹಾಯ ಮತ್ತು ಹೊಸ ಅವಕಾಶಗಳನ್ನು ನಿಮ್ಮ ಸುತ್ತಲೇ ಇದೆ. ಅದನ್ನ ನೀವು ಅಕ್ಸೆಪ್ಟ್ ಮಾಡಬೇಕು. ಗ್ರ್ಯಾಬ್ ಮಾಡೋದನ್ನ ಕಲೀರಿ. ಕಣ್ಣು ತೆಗೆದು ನೋಡ್ಬೇಕಾಗಿದೆ. ಸೊ ಕಣ್ಣು ಮುಚ್ಕೊಂಡು ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡಿದ್ರೆ ನೀವು ನಿಮ್ಗೆ ಬೇಕಾಗಿರೋದು ಸಿಗೋದಿಲ್ಲ. ಸ್ವಲ್ಪ ನೀವು ತಲೆ ಎತ್ತಿ ಹುಡುಕಾಟವನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದು ನಿಮ್ಗೆ ಸೆಕೆಂಡ್ ಕಾರ್ಡ್ ಅಲ್ಲಿ ಬರ್ತಾ ಇದೆ. ಅಂಡ್ ನಿಮ್ಮ ಪ್ರಶ್ನೆಗೆ ಥರ್ಡ್ ಕಾರ್ಡ್ ಅಲ್ಲಿ ಏನು ಉತ್ತರ ಬರ್ತಾ ಇದೆ ಅಂದ್ರೆ, ನಿಮ್ಗೆ ಬೇಸರ ಮತ್ತು ನಿರಾಶೆಯು ತುಂಬಾ ಆಗ್ತಾ ಇದೆ. ಸೊ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ ನಿಮ್ಗೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಅನ್ಕೊಂಡಿರೋದು ಆಗ್ತಾ ಇಲ್ಲ ಅನ್ನೋದು ತುಂಬಾ ಮನ್ಸಿಗೆ ನೋವಿದೆ. ಮನ್ಸು ಇನ್ನು ನಡೆದ ಘಟನೆಗಳಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಇಲ್ಲ ನೀವು ಆಲ್ರೆಡಿ ಟ್ರೈ ಮಾಡಿ ಸೋತಿರ್ಬೋದು, ಇಲ್ಲಾಂದ್ರೆ ಎಲ್ಲೋ ಸಿಗಾಕೊಂಡಿರ್ಬೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ನಿಮ್ಗೆ ಇಲ್ಲಿ ಗೈಡೆನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಏನ್ ಕಳೆದ್ ಹೋಯ್ತು ಎಂಬುದ್ರ ಮೇಲೆ ಮಾತ್ರ ಗಮನ ಕೊಡ್ಬೇಡಿ, ಬಿಟ್ಬಿಡಿ. ಇನ್ನು ನಿಮ್ಮ ಜೀವನದಲ್ಲಿ ಉಳಿದಿರುವ ಒಳ್ಳೆಯ ವಿಷಯಗಳು ತುಂಬಾ ಇದೆ. ದೇರ್ ಆರ್ ಎ ಗುಡ್ ಪ್ರಾಬ್ಲಮ್ಸ್ ಟು ಸಾಲ್ವ್ ಅಂತ ಅನ್ನೋದು ನನಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ನೀವು ಇನ್ನ ಬೇರೆ ರೀತಿಯಿಂದ ಯೋಚನೆ ಮಾಡಿದ್ರೆ ಖಂಡಿತ ನೀವು ಕಳ್ಕೊಂಡಿರೋದು ಸಿಗುತ್ತೆ. ಅಂಡ್ ಥರ್ಡ್ ಕಾರ್ಡ್ ಅಲ್ಲಿ ಬಂದಿರೋ ಹಿಡನ್ ಮೆಸೇಜ್ ಯೂನಿವರ್ಸ್ ಇಂದ ನಿಮ್ಗೆ ಏನು ಅಂದ್ರೆ, ಒಂದು ಬಾಗಿಲು ಮುಚ್ಚಿದ್ರೆ ಏನಾಯ್ತು, ಇನ್ನೊಂದು ಬಾಗಿಲು ಖಂಡಿತ ತೆರೆದಿದೆ. ಸೊ ನೀವು ಕಣ್ಬಿಟ್ಟು ನೋಡ್ಬೇಕಾಗಿದೆ. ಓಕೆ, ಫೋರ್ತ್ ಲೇಯರ್ ಅಂದ್ರೆ ಫೋರ್ತ್ ಕಾರ್ಡ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ಒಂದು ದೊಡ್ಡ ಅನಿರೀಕ್ಷಿತ ಬದಲಾವಣೆನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಕ್ವೆಶನ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ಇದೀರಾ. ಆದ್ರೆ ಈಗಿರೋ ಸಿಚುಯೇಷನ್ ಅಲ್ಲಿ ಇದೇ ರೀತಿಯಲ್ಲಿ ಮುಂದುವರಿಯಲ್ಲ. ನೀವಿರೋದು ಒಂದು ಟೆಂಪ್ರರಿ ಫೇಸ್ ಆಗಿರುತ್ತೆ. ಸೊ ನೀವು ಏನ್ ಅನ್ಕೊಂಡಿದೀರಾ ಅದು ನಿಜ ಅಲ್ಲ. ಅದಕ್ಕೂ ಮೀರಿದ್ದು ಬೇರೆ ಏನೋ ಇದೆ. ಅಲ್ಲೂ ನೀವು ಪ್ರತ್ಯಕ್ಷವಾಗಿ ನೋಡಿದ್ರು, ಪ್ರಮಾಣಿಸಿ ನೋಡ್ಬೇಕು ಅಂತಾರಲ್ಲ, ಅದನ್ನ ನೀವು ಮಾಡ್ಬೇಕಾಗಿದೆ. ಸೊ ನಿಮಗೆ ನಿಮ್ಮ ಪ್ರಶ್ನೆಗೆ ಗೈಡೆನ್ಸ್ ಅಂತ ನಾವು ನೋಡೋದಾದ್ರೆ, ಬದಲಾವಣೆಗೆ, ಚೇಂಜಸ್ಗೆ ಎದುರೋದಕ್ಕೆ ಹೋಗ್ಬೇಡಿ. ಕೆಲವೊಮ್ಮೆ ಹಳೆದನ್ನ ಬಿಟ್ರೇನೆ ಹೊಸದು ಬರೋದಕ್ಕೆ ಚಾನ್ಸಸ್ ಇರೋದು. ಸೊ ಹೊಸದು ಸಿಗೋದು ಇಲ್ಲ, ನೀವು ಹಳೆ ಎನರ್ಜೀಸ್ನ ರಿಲೀಸ್ ಮಾಡಿದ್ರೇನೆ ನಿಮ್ಗೆ ಹೊಸ ಎನರ್ಜೀಸ್ ಬರೋದು, ಶಿಫ್ಟ್ ಆಗೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಹಿಡನ್ ಮೆಸೇಜ್ ಅಂದ್ರೆ, ಈ ಬದಲಾವಣೆ ಮೊದಲು ಕಷ್ಟವೆನ್ಸಿದ್ರು ಕೂಡ ಇದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಅದನ್ನ ಅಕ್ಸೆಪ್ಟ್ ಮಾಡೋದನ್ನ ಕಲಿಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಫಿಫ್ತ್ ಲೇಯರ್ ಅಂಡ್ ಫೈನಲ್ ಲೇಯರ್ ಅಲ್ಲಿ, ಫಿಫ್ತ್ ಕಾರ್ಡ್ ಅಲ್ಲಿ ನಿಮ್ಮ ಪ್ರಶ್ನೆಗೆ ಆನ್ಸರ್ ಅಂತ ನಾವು ನೋಡೋದಾದ್ರೆ, ಇಲ್ಲಿ ತುಂಬಾನೇ ಎಮೋಷನಲ್ ಆಗಿದ್ದೀರಾ. ನಿಮ್ಮ ಪ್ರಶ್ನೆಗೆ ಒಂದು ಶಾಂತಿ ಮತ್ತೆ ಬ್ಯಾಲೆನ್ಸ್ಡ್ ಕಡೆಗೆ ಕರೆದೋಗ್ತಾ ಇದೆ. ಪರಿಸ್ಥಿತಿಯಲ್ಲಿ ಹೆಚ್ಚು ಸ್ಪಷ್ಟವಾಗಿ ಮತ್ತು ಶಾಂತ ಮನಸ್ಸಿಂದ ನೀವು ನೋಡುವ ಸಮಯ ಬರುತ್ತೆ ನಿಮಗೆ. ನೀವು ತುಂಬಾನೇ ಕನ್ಫ್ಯೂಸ್ಡ್ ಆಗಿರ್ಬೋದು, ನಿಮ್ಗೆ ಕ್ಲಾರಿಟಿನೇ ಸಿಗದೆ ಇರ್ಬೋದು. ಆ ಕ್ಲಾರಿಟಿಗೋಸ್ಕರ ಹುಡುಕ್ತಾ ಇದ್ರೆ ಖಂಡಿತ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಗೈಡೆನ್ಸ್ ಅಂತ ನಾವು ನೋಡೋದಾದ್ರೆ, ನಿಮ್ಮ ಭಾವನೆಗಳು ನಿಮ್ಮನ್ನು ನಿಯಂತ್ರಿಸುವ ಬದಲು ನೀವು ನಿಮ್ಮ ಭಾವನೆಗಳನ್ನು ಸಮತೋಲನದಿಂದ ಇಟ್ಕೋಬೇಕಾಗಿದೆ, ಬ್ಯಾಲೆನ್ಸ್ ಮಾಡಬೇಕಾಗಿದೆ. ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಿದ್ರೆ ಖಂಡಿತ ನೀವೇನ್ ಕ್ವೆಶನ್ ಇಟ್ಕೊಂಡು ನೀವು ಕೇಳ್ತಾ ಇದ್ದೀರಾ ಅದು ಸಕ್ಸಸ್ಫುಲ್ ಆಗುತ್ತೆ. ಅಂಡ್ ಯೂನಿವರ್ಸ್ ಕಡೆಯಿಂದ ಈ ಫಿಫ್ತ್ ಕಾರ್ಡ್ಗೆ ಮೆಸೇಜ್ ಅಂತ ನಾವು ನೋಡೋದಾದ್ರೆ, ಕೊನೆಯಲ್ಲಿ ನೀವು ಹೆಚ್ಚು ಸ್ಟ್ರಾಂಗೆಸ್ಟ್ ಪರ್ಸನ್ ಆಗ್ತೀರಾ. ಸೊ ನಿಮ್ಮ ಕಾಮ್ನೆಸ್, ನಿಮ್ಮ ಎಮೋಷನಲ್ ಕಂಟ್ರೋಲ್ ಇಂದ ಎಲ್ಲವೂ ನಿಮಗೆ ಸಿಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಓವರ್ ಆಲ್ ಮೆಸೇಜ್ ಆಫ್ ದಿಸ್ ಕಾರ್ಡ್ ಅಂತ ನಾವು ನೋಡೋದಾದ್ರೆ, ಈಗ ನಿಮ್ಮ ಪ್ರಶ್ನೆಗೆ ಕನ್ಫ್ಯೂಷನ್ಸ್ ಇರ್ಬೋದು, ಒಂಟಿತನ ಇರ್ಬೋದು, ಬೇಸರನೂ ಇರ್ಬೋದು, ಆದ್ರೆ ಒಂದು ದೊಡ್ಡ ಚೇಂಜಸ್ ಆಗೋದ್ರಲ್ಲಿ ಇದೆ. ಸೊ ಯೂನಿವರ್ಸ್ ಅದನ್ನ ಚೇಂಜಸ್ ಮಾಡ್ತಾರೆ, ನಿಮಗೆ ಕ್ಲಾರಿಟಿನ ಕೊಡ್ತಾರೆ, ಎಮೋಷನಲ್ ಪೀಸ್, ಭಾವನಾತ್ಮಕ ಶಾಂತಿನ ಕೊಡ್ತಾರೆ, ಮತ್ತು
ಒಂದು ಬೆಸ್ಟ್ ಅಂದ್ರೆ ಬೆಸ್ಟ್ ವೇ ಅಲ್ಲಿ ನಿಮಗೆ ಕರ್ದ್ಕೊಂಡು ಹೋಗ್ತಾರೆ. ಒಂದು ಸರಿ ದಾರಿನ ತೋರಿಸ್ತಾರೆ. ನೀವು ಆ ದಾರಿನ ನೋಡೇ ಇರೋದಿಲ್ಲ. ಆ ದಾರಿ ದೃಷ್ಟಿಕೋನದಿಂದ ನೀವು ವಿಚಾರವನ್ನೇ ಮಾಡಿರಲ್ಲ. ಆ ವಿಚಾರನ ನೋಡೋದಕ್ಕೆ ಆ ದೃಷ್ಟಿಕೋನದಿಂದ ನಿಮಗೆ ಸಜೆಸ್ಟ್ ಮಾಡ್ತಾರೆ. ನಿಮಗೆ ಕಣ್ಣು ತರಿಸ್ತಾರೆ. ಈ ರೀಡಿಂಗ್ ನಿಮ್ಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ, ಈ ರೀಡಿಂಗ್‌ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದ್ಯೋ ಯೆಸ್ ಅಂತ ಕಮೆಂಟ್ ಮಾಡಿ. ಯಾವ ಕಾರ್ಡ್ ನಿಮಗೆ ಕನೆಕ್ಟ್ ಆಯ್ತು, ರೆಸೊನೇಟ್ ಆಯ್ತು, ಆ ಕಾರ್ಡ್ ನಂಬರ್‌ನ ಕಮೆಂಟ್ ಅಲ್ಲಿ ಹಾಕೋದು ಮರಿಬೇಡಿ. ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ. ಯೂನಿವರ್ಸ್ ಆಲ್ವೇಸ್ ಸಪೋರ್ಟಿಂಗ್ ಯು, ಆಲ್ವೇಸ್ ನಿಮ್ಮ ಜೊತೆ ಇರ್ತಾರೆ, ನಮ್ಮೆಲ್ಲರ ಜೊತೆ ಇರ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾಗಿದ್ರೆ ದಯವಿಟ್ಟು ನನ್ನ ವಾಟ್ಸ್ಆಪ್ ನಂಬರ್ಗೆ ಕನೆಕ್ಟ್ ಆಗಿ. 8867550218 ಆಗಿರುತ್ತೆ. ಅಂಡ್ ಇವತ್ತು ಯಾರೆಲ್ಲ ರಿಚುವಲ್ಸ್ ಬುಕ್ ಮಾಡ್ಕೊಂಡಿದ್ದೀರಾ ಈ ಫ್ರೈಡೇಗೆ, ಸೊ ರಿಚುವಲ್ಸ್ ನಡೆಯುತ್ತೆ ಅಂಡ್ ಅಪ್ಡೇಟ್ಸ್ ನಿಮಗೆ ಮಂಡೇ ಸಿಗುತ್ತೆ. ಏನಕ್ಕಂದ್ರೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ರಿಚುವಲ್ಸ್ ಜೊತೆಗೆ ವ್ಯಾಕ್ಸ್ ರೀಡಿಂಗ್ ಕೂಡ ನಡೆದಿರುತ್ತೆ ಅಂಡ್ ನಿಮಗೆ ಎಲ್ಲ ಎನರ್ಜೀಸ್ ಅಪ್ಡೇಟ್ ಮಂಡೇ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ದ ನೆಕ್ಸ್ಟ್ ವೀಕ್.